ಏನಮ್ಮ ಒಂದು ನಿಮಿಷ ಬರ್ತೀಯ ಇಲ್ಲಿ? ಏನ ಅಲ್ಲ ಬಾಮ್ಮ, ಒಂದು ನಿಮಿಷ ಏನೋ ಮಾತಾಡಬೇಕು. ಏನೋ ಮಾಡ್ತಾ ಇರ್ತೀನಿ ಕರೆದು ಬಿಡೋದು ಮಧ್ಯದಲ್ಲಿ. ನನಗೂ ಕೆಲಸ ಬ್ಯಾಗ್ ರೆಡಿ ಅಂದರೆ ಹೇಳೋದು ಕೇಳೋದಿಲ್ವೇ ಇಲ್ಲ ಇವಾಗ. ಅದೊಂದು ಅಡ್ಕಲಾಸಿ ಬೈಕ್ ತೊಗೊಂಡ್ಬಿಟ್ಟು ನೀವು ಹುಡುಗರು ಅಂದ್ರೋ ನನಗೆ ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲಿ ಸಂಸಾರ ಬೇಡ, ಆ ಗಂಡ ಹೆಂಡ್ತಿ ಮಕ್ಳು ಏನು ಮಾಡ್ತಿದ್ದಾರೆ ಬೇಡ, ವ್ರುಮ್ ವ್ರುಮ್ ಅಂತ ಹೋಗ್ಬಿಡೋದು. ಒಂದು ಮಾತು ಮುಂಚೆನೇ ಹೇಳೋಕ್ಕಾಗಲ್ವ? ಬ್ಯಾಗ್ ರೆಡಿ ಆದ್ಮೇಲೆ ಹೇಳ್ತಿರಲ್ಲ, ನಿಮಗೇನು ಅನ್ಸಲ್ವೇನ್ರಿ? ಈ ಥರ ಅನ್ಯಾಯ ಮಾಡ್ತಿದ್ದೀರಲ್ಲ. ಏನಕ್ಕೆ ಮದುವೆ ಮಾಡ್ಕೊಂಡ್ರಿ ನನ್ನ? ಬೈಕ್ನೇ ಮದುವೆ ಮಾಡ್ಕೋಬೇಕಾಗಿತ್ತು. ಒಂದು ತಲೆಗೆ ಮೂರು ಹೆಲ್ಮೆಟ್ಟು, 2 ಜಾಕೆಟು. ಯಾಕೆ ಈ ವಯಸ್ಸಲ್ಲಿ ಈ ಶೋಕಿ ಇಂತೀನಿ? ಏನು ಇವಾಗ ಮಾತಾಡ್ತಾನೆ ಇಲ್ವಲ್ಲ? ನೋಡಮ್ಮ, ನಿನಗೆ ಹುಷಾರಿಲ್ಲ. ನನ್ಗ ಯಾವನ್ ಹೇಳ್ದ ನಂಗೆ ಹುಷಾರಿಲ್ಲ ಅಂತ? ಇದು ನನ್ಗಲ್ಲಮ್ಮ, ನಿನ್ಗೆ. ನನ್ಗ ಅಂದ್ರೆ ಎಷ್ಟು ವರ್ಷ ಆದ್ಮೇಲೆ ನಮ್ಮ ಮನೆಯಿಂದ ಆಚೆ ಆಗ್ತಾ ಇದ್ದೀರ. ಇಷ್ಟು ವರ್ಷ ನಾನು ಈ ಮನೆಗೆ ಸಂಸಾರಕ್ಕೆ ಮಾಡಿದ ತ್ಯಾಗ ಎಲ್ಲ ನೀರಲ್ವಮ್ಮ. ನಂದೇ ಬ್ಯಾಗ್ ಕೊಟ್ಟು ನನ್ನನ್ನೇ ಕಳಿಸ್ಬಿಡ್ತಾ ಇದ್ದೀರಾ. ಆಯ್ತಪ್ಪ ಆಯ್ತು, ಏನೇನು ಹೇಳಿ ತಾಲೇನು ಬಿಚ್ಚಿಟ್ಟು ಕೊಟ್ಬಿಟ್ಟು ಹೋಗ್ಬಿಡ್ಲ ನಾನು ಇವಾಗ? ಏನು ಮಾತಾಡೋದೇ ಇಲ್ವಲ್ಲ ಇವಾಗ? ನೋಡಮ್ಮ, ನಿನಗೆ ತುಂಬ ದಿವಸದಿಂದ ಕೋಪ ಬರ್ತಾ ಇದೆ, ಜಗಳ ಆಡ್ತಾ ಇದೆಯಾ? ನಾನು ಜಗಳ ಆಡ್ತೀನ? ನಾನು ಕೋಪ ಮಾಡ್ಕೋತೀನ? ಏನು ಮಾತಾಡ್ತೀರಾ? ನಾನು ಎಲ್ರಿ ಜಗಳ ಆಡ್ತೀನಿ? ಎಲ್ಲಿ ಜೋರಾಗಿ ಕೋಪ ಮಾಡ್ಕೊಂಡು ಮಾತಾಡ್ತೀನಿ ಹೇಳಿ ನೀವು? ಕರೆಕ್ಟ್ ಆಗಿರೋದು ನೋಡಿ ತೊಗೊಂಬರ್ಬಾರ್ದಾ? ಬೆಂಡೆಕಾಯಿ ಕೊಡಯ್ಯ ಅಂತ ಹೇಳಿದ್ರೆ ಬೆಂಡಾಗಿರೋ ಕಾಯಿ ಕೊಟ್ಟಿದ್ದಾನಲ್ಲ, ನಂತರ ಎಳಸಾಗಿ ಮುರಿಪಟ್ಟಂತ ಮುರಿಬೇಕು. ನಿಮ್ಮ ವಯಸ್ಸಿನ ಬೆಂಡೆಕಾಯಿ ಕಳ್ಸಿದಾನ ಅವನು. ಒಂದೇ ಕಾಲಲ್ಲಿ 2 ಪೆಡಲ್ ಒತ್ತಬೇಕು. ಏನು ಲೆಫ್ಟ್ ಹೋಗೋಕ್ಕೆ ಮೇಲೆ, ರೈಟ್ ಹೋಗೋಕ್ಕೆ ಕೆಳಗೆ, ಇಲ್ಲಿ ಹಿಂದೋಗಕ್ಕೆ ಮುಂದೆ, ಮುಂದೋಗಕ್ಕೆ ಹಿಂದೆ, ಸುಮ್ಮನೆ ನಿಂತ್ಕೊಳಕ್ ಹಂಗೆ. ಹ್ಯಾಂಡ್ ಬ್ರೇಕ್ ಬೇರೆ ನಾನೇ ಹಾಕ್ಬೇಕು ಅಂದ್ರೆ ಇದಕ್ಕೆ ಆಟೋಮೆಟಿಕ್ ಅಂತ ಯಾಕೆ ಹೆಸರಿದೆ? ಏನ್ ನಿಮ್ದು? ಬನ್ನಿ ನಿಂತ್ಕೊಳ್ಳಿ. ಏನಿದು? ಇದೆಲ್ಲಿ ಇದು ಕೊಡ್ತೀಯಾ, ಅದು ಕೊಡ್ತೀಯಾ? ನನ್ನ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ಹಂಗ ಹಳೆ ಕತೆ ಎಲ್ಲ ತೆಗೆದ್ರೆ ಕೆಲವು ಸಲ ಹಂಗಾಗತ್ತೆ. ಅದಕ್ಕೆ ನೀವೇ ಕಾಣತ್ತಾನೆ, ನಾನೇನ್ ಮಾಡಕ್ಕಾಗತ್ತೆ? ಆಯ್ತಮ್ಮ, ಕಾರಣ ಯಾರೇ ಇರಲಿ, ಇದು ನಿನ್ನ ಆರೋಗ್ಯಕ್ಕೋಸ್ಕರಮ್ಮ. ದಯವಿಟ್ಟು ಒಂದು ಕ್ಲಾಸ್ಗೆ ಎನ್ರೋಲ್ ಮಾಡಿದ್ದೀನಮ್ಮ. ನನ್ನನ್ನ ಅಂದ್ರೆ ನಾನು ಇನ್ನೂ ಕಲಿಯೋದಿದೆ ಅಂತ ನಿಮ್ಮ ಅಭಿಪ್ರಾಯ? ಹ್ಞೂ ಅಂದ್ರ ಏನ್ ಕಲಿಬೇಕಪ್ಪ ನಾನು ಇವಾಗ? ಶಾಂತ ರೀತಿಯಿಂದ ಜೀವನ ಸಾಗಿಸೋದಮ್ಮ. ನಾನು ಶಾಂತ ರೀತಿಯಿಂದ ಜೀವನ ಸಾಗಿಸ್ಬೇಕು ಅಂದ್ರೆ ಅದಕ್ಕೆ ನೀವು ಸಹಾಯ ಮಾಡಬೇಕು. ನೀವು ಕಾರಣಕರ್ತರ. ನಾನು ಶಾಂತವಾಗಿರೋದಕ್ಕೆ ನೀವು ಪ್ರೋತ್ಸಾಹ ಕೊಡಬೇಕು. ಗಿಡ ಬೆಳಿಬೇಕು ಅಂದ್ರೆ ಹೆಂಗೆ ಗಾಳಿ ಬೆಳಕು ಆಮೇಲೆ ನೀರು ಬೇಕೋ ಆ ಥರ ಈ ಗಿಡ ಶಾಂತವಾಗಿರೋದಕ್ಕೆ ನೀವು ಅದೆಲ್ಲ ಆಗ್ಬೇಕು. ಎಲ್ಲ ಆಗ್ತೀರಾ ನೀವು? ನೋಡಮ್ಮ, ಮೋಸ್ಟ್ಲಿ ನನ್ನ ಕೈಯಲ್ಲಿ ನೀರು ಹಾಕಕ್ಕಾಗ್ತಾ ಇಲ್ಲ, ಅದಕ್ಕೆ ಬೇರೆಯವ್ರನ್ನ ನೇಮಿಸಿದ್ದೀನಿ ನೀರು ಹಾಕಕ್ಕೆ. ದಯವಿಟ್ಟು ಹೋಗಿ ಶಾಂತ ರೀತಿಯಲ್ಲಿ ನೀರು ಹಾಕಿಸ್ಕೊಂಡು ಒಂದೇ ವಾರಮ್ಮ. ಒಂದು ವಾರ ಅಲ್ಲ, ಒಂದೇ ವಾರ. ಏನ್ ಮಾಡ್ಬೇಕು ನಾನು? ಅಲ್ಲೋಗಿ ಅವ್ರು ಹೇಳಿದ್ದನ್ನ ಕಲ್ತ್ಕೊಂಡು ವಾಪಸ್ ಬರ್ಬೇಕು ಅಷ್ಟೇ. ನೆಮ್ಮದಿಯಾಗಿರು. ಏನು ಗೊತ್ತಾ, ನಿನ್ನ ಮಂಜನ್ ಡೀಲು, ಮಾದಪ್ಪನ ಹತ್ರ 1/2 ಲೀಟ್ರ್ ಹಾಲು, ನಿನ್ನ ಸರೋಜ ಅವ್ರ ಗಂಡ ಎಲ್ಲರನ್ನೂ ಕರೆಕ್ಟಾಗಿ ಮೇಂಟೈನ್ ಮಾಡ್ತೀನಿ ನಮ್ಮ ಕಲೇಶ್ ಇಲ್ಲದೆ. ನೀನು ನೆಮ್ಮದಿಯಾಗಿ ಹೋಗಿ ಆರಾಮ ಬಾ. ಹಂಗೆ ಒಟ್ನಲ್ಲಿ ನಾನು ಇವಾಗ ಹೋಗ್ಬೇಕು. ನಿಮ್ಮ ಮಾತು ನಾನು ಕೇಳಲೇಬೇಕು. ಯಾಕಂದ್ರೆ ನಾನು ಇವ್ರುಗಳಿಗೆ ಬೇರೆ ಹೇಳ್ಬಿಟ್ಟಿದ್ದೀನಲ್ಲ, ಪತಿಯೇ ಪರಮೇಶ್ವರ, ಅವ್ನ ಮಾತು ಕೇಳಬೇಕು ನಾವು ಅಂತ. ಸೊ ನಾನು ಇವಾಗ ಹೋಗ್ಬೇಕು. ಅಂದ್ರೆ ಎಷ್ಟು ದಿನದಿಂದ ಪ್ಲಾನಿಂಗ್ ಮಾಡಿದ್ರ? ಬ್ಯಾಗ್ನ ರೆಡಿ ಮಾಡಿದಿರಲ್ಲ ನೀವು. ಒಂದು ಬ್ಯಾಗ್ ರೆಡಿ ಮಾಡಕ್ಕೆ ಎಷ್ಟೊತ್ತಮ್ಮ? 4 ಬಟ್ಟೆ ತಗೊಂಡೆ ಆಗಿದೆ ಅಷ್ಟೇ. ಒಟ್ನಲ್ಲಿ ನಾನು ಇವಾಗ ಹೋಗ್ಬೇಕು. ನಾನೇ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ನಂಬಿಕೆ ಇಲ್ಲ ನಾನು ಹೋಗ್ತೀನೋ ಇಲ್ವೋ ಅಂತ ನಿಮ್ಗೆ? ಇಲ್ಲಮ್ಮ, ಅದ್ರ ಅಡ್ರೆಸ್ ನನ್ಗೊಬ್ಬರಿಗೆ ಗೊತ್ತಿರೋದು, ಅದಕ್ಕೆ ಕರೆಕ್ಟ್. ಹೌದೌದು, ಸರಿ. ಬೈಕಲ್ಲೆಲ್ಲ ಬರೋದಿಲ್ಲ, ನಾನು ಇವಾಗಲೇ ಹೇಳ್ತಾ ಇದ್ದೀನಿ. ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ನೋಡಿ. 1 ವಾರ ಹೋಗ್ತಾ ಇದ್ದೀನಿ. ಮನೆ ಇದ್ದಂಗೆ ಇರ್ಲಿಲ್ಲ ಅಂದ್ರೆ ಮಾತ್ರ ನನ್ನಷ್ಟು ಕೆಟ್ಟ ಕೋಪ ಇನ್ಯಾರಿಗೂ ಬರೋದಿಲ್ಲ, ಇವಾಗಲೇ ಹೇಳ್ತೀನಿ. ಆ ಗಿಡದ್ದು ಒಂದು ಎಲೆ ಕೂಡ ಅಲ್ಲಾಡಲ್ಲಮ್ಮ, ನನ್ ಪ್ರಾಮಿಸ್. ನಡಿ, ಒಳ್ಳೆ ಹುಡುಗಿ, ನಡಿ. ಏನಮ್ಮ ಬಂದ್ಯಾ? ಮಾತು ಅನ್ನೋದು ಮನಸ್ಸಿಗೆ ತಟ್ಟಬೇಕು, ಕಿವಿಗೆ ಮೆದ್ಲಿಗೆ ತಟ್ಟಬಾರ್ದು. ಮೆಲ್ಲಗೆ ಮಾತಾಡಿ ನನಗೆ ಕೇಳಿಸುತ್ತೆ. ಅಮ್ಮ, ಹಾಕೊಂಡು ಹೋಗಿದ್ ಬಿಡುವೆ ಅಲ್ಲಮ್ಮ. ವೇದಾಂತಿ ಹೇಳಿದನು.
ವೇದಾಂತಿ. ವೇದಾಂತಿ ಹೊನ್ನೆಲ್ಲ ಮಣ್ಣು ಮಣ್ಣು, ಹಾಕೊಂಡಿದ್ ಬಳೆ ಚೇನು ಓಲೆ ಎಲ್ಲ ಮಣ್ಣಲ್ಲಿ ಹಾಕ್ಬಿಟ್ಯಾ? ಹಾಕಿಲ್ಲ. ಮತ್ತೆ ಯಾರಿಗೆ ಅದ್ರ ಬಗ್ಗೆ ಮೋಹ ಇದೆಯೋ ಅವ್ರಿಗೆ ದಾನ ಮಾಡಿ ಬಂದ್ಬಿಟ್ಟೆ. ಏನು ದಾನ ಮಾಡ್ಬಿಟ್ಯಾ? ನನ್ಗಿತ್ತಲ್ಲ ಮೋಹ, ನನಗೆ ಕೊಡಬಾರ್ದಿತ್ತಾ? ಬೇಕು ಅಂದ್ರೆ ತಗೊಳ್ಳಿ, ದಾನ ಮಾಡ್ದವ್ರ ಹತ್ರ ಕಿತ್ತು ತಗೊಳ್ಳಿ. ನೀವು ಕಿತ್ತು ತಗೊಳ್ಳ? ನಿಮಗೆ ಅದ್ರಲ್ಲಿ ಸುಖ ಸಿಗತ್ತೆ ಅಂದ್ರೆ ನಾನು ಏನ್ ಮಾಡಕ್ಕಾಗತ್ತೆ? ಆಯ್ತು, ಬಟ್ಟೆ ಬರೇ ಬ್ಯಾಗು ಎಲ್ಲಿ? ಬಣ್ಣ ಬಣ್ಣದ ಲೋಕಕ್ಕೂ ನನಗೂ ಸಂಬಂಧವಿಲ್ಲ. ಎಲ್ಲಾ ಬಟ್ಟೆಗಳನ್ನು ದಾನ ಮಾಡ್ಬಿಟ್ಟೆ. ಇದು ಕಲರ್ ಕಲರ್ ಆಗೈತೆ. ಗುರುಗಳ ಆಶೀರ್ವಾದ, ಜೀವನ ಮಾಡೋದಿಕ್ಕೆ ಇದೆಲ್ಲ ಬೇಡ. ಮತ್ತೆ ಮನಸ್ಸಿನ ಶಾಂತಿ ಬೇಕು. ಹರಿಯೋ. ಓ, ಇವಳು ಸೂಪರ್ ಆಗ್ಬಿಟ್ ಬಾ ಅಂದ್ರೆ ಸೂಪರ್ಗಿಂತ ಊಪರ್ ಆಗ್ಬಿಟ್ಲಲ್ಲಪ್ಪ ದೇವ್ರೆ. ಏನಮ್ಮ? ಹರಿಯೋ. ಎಲ್ಲಿಂದ ಕೂತ್ಕೊಂಡ್ಬಿಡ್ತಾಳೆ? ಏನಮ್ಮ? ಏನಮ್ಮ ಅಲ್ಲಿ ಏನ್ ಕಲ್ತ್ಕೊಂಬಂದ್ಯಮ್ಮ ನೀನು? ಭಾವನೆಗಳಿಗೆ ಕಡಿವಾಣ ಹೇಗ್ ಹಾಕೋಬೇಕು ಅಂತ ಕಲ್ತ್ಕೊಂಬಂದಿದ್ದೀನಿ. ಆ ಥರ ಅಲ್ಲ, ಕುದುರೆಗಳಿಗೆ ಕಣ್ಣಿಗೆ ಪಟ್ಟಿ ಕಟ್ಟಿ ಮುಂದೆ ಮಾತ್ರ ನೋಡೋ ಹಾಗೆ ಮಾಡ್ತಾರಲ್ಲ, ಆ ಥರ ಪಟ್ಟಿ ಕಟ್ಸ್ಕೊಂಬಂದಿದ್ದೀನಿ ಮನಸ್ಸಿನಲ್ಲಿ. ಮನ್ಸೊಳಗೆ. ಅಮ್ಮ, ಇವಾಗ ನಿನ್ಗೆ ಯಾರಾದ್ರೂ ಇರಿಟೇಟ್ ಮಾಡಿದ್ರೆ ನಿನ್ ಕೋಪ ಬರುತ್ತಾ? ನವರಸನಗಳನ್ನು ಎಲ್ಲ ಭಾವನೆಗಳನ್ನು ಶಿವನ ಪಾದಾರ್ಪಣೆ ಮಾಡಿದ್ದೇನೆ. ಅಂದ್ರೆ ಹಾಗಲ್ಲ, ಎಲ್ಲ ಭಾವನೆಗಳನ್ನು ನವರಸಗಳನ್ನು ಪಿಂಡ ಕಟ್ಟಿ ಎಳ್ಳು ನೀರು ಬಿಟ್ಟಿದ್ದೀನಿ. ಎಳ್ನೀರು ಬಿಟ್ಬಿಟ್ಯಾ? ಎಳ್ಳು ಕಮ ನೀರು, ಎಳ್ನೀರು ಅಲ್ಲ, ಎಳ್ಳು ನೀರು. ಭಾವನೆನೆಲ್ಲ ಪಿಂಡ ಕಟ್ಟಿರೋ ಕಾರಣ ನಾನೀಗ ಮೌಂಟ್ ಎವರೆಸ್ಟ್ ಹಾಗೆ ಭದ್ರವಾಗಿದ್ದೀನಿ. ಹೆಪ್ಪುಗಟ್ಟುಬಿಟ್ಟಿದೆ ಮನಸ್ಸು ನಂದು. ಗಟ್ಟಿದೆ. ಮೊದಲಿನ ತರ ಆಗಿದ್ರೆ ಬೆಣ್ಣೆ ತೆಗೆದು ತುಪ್ಪ ಕಾಯಿಸ್ಬಿಡ್ತಿದ್ದೆ. ಅದಕ್ಕೂ ಮೀರಿ ಯಾರಾದ್ರೂ ಇರಿಟೇಟ್ ಮಾಡಿದ್ರೆ? ಅದಕ್ಕೂ ಮಾರ್ಗ ಇದೆ. ಏನು? ಹೀಗೆ 3 ಸಲ ಗಂಟೆ ಬಾರಿಸಿದ್ರೆ ಮನಸ್ಸಿನಲ್ಲಿ ಆಗ್ತಿರುವಂತಹ ಆಕ್ರೋಶ ಕಮ್ಮಿ ಆಗತ್ತೆ. ಸರಿ, ಕಾಫಿ ಟೀ ಏನಾದ್ರು ಕುಡಿತೀಯಮ್ಮ? ಆಶ್ರಮದಲ್ಲಿ ಕಷಾಯ ಸೇವನೆ ಆಗಿದೆ. ಕಷಾಯ ಸೇವನೆ ಆಗ್ಬಿಡ್ತೀಯ? ನಾನೀಗ ಧ್ಯಾನಕ್ಕೆ ಕೂತ್ಕೋತಾ ಇದ್ದೀನಿ. ಕೂತ್ಕೋ, ಮಾತಾಡಿಸ್ಬೇಡಿ. ಅಲ್ಲಮ್ಮ, ಸರೋಜ ನಾನು ಫೋನ್ಗೆ ಏನು ಮಾಡಿದ್ರೆ ಏನು ಹೇಳಿಮ್ಮ? ಓಮ್ ಅಂತ ಹೇಳ. ಮಂಜ ತೆಂಗಿನಕಾಯಿ ಕೊಡ್ತೀನಿ ಅಂದ್ರೆ ಅದಕ್ಕೂ ಓಮ್ ಅನ್ಲ? ಮಾದಪ್ಪ ಅವರು ಹಾಲು ಕೇಳಿದ್ರೆ ನೀವಿನ್ನು ಹೊರಡಬಹುದು. ಒಳ್ಳೆ ರಾಜ ಕೆಲ್ಸದವನ್ ಹೇಳ್ದಂಗೆ ಹೇಳ್ತೀಯಲ್ಲ. ಏನಮ್ಮ ಕೂತ್ಕೊಂಡಿದ್ಯಾ? ಏನಮ್ಮ, ನೀನು ಹೋಗಿದ್ಯಲ್ಲ ಅವಾಗ ಎಲ್ಲ ಮೇಂಟೈನ್ ಮಾಡಿದೆ. ಮಂಜ, ತೆಂಗಿನಕಾಯಿ, ಮಾದಪ್ಪ, ಸರೋಜ. ಆದರೆ ಒಂದೇ ಒಂದು ಎಕ್ಸ್ಟ್ರಾ ಮಾಡಿಬಿಟ್ನಮ್ಮ. ನನ್ನ ಫ್ರೆಂಡ್ ಹತ್ರ ಹೆಲ್ಮೆಟ್ ತೊಗೊಬಿಟ್ಟು ಒಂದು ಸೆಕೆಂಡ್ ಹ್ಯಾಂಡ್. ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆ ಇದೆ. ಇನ್ನೊಂದೆರಡು ಚೂರು ಪಾತ್ ತಗೊಬಿಡ್ತೀನಿ ಅಷ್ಟೇ. ಏಕೆ ಕನಸು ಕಾಣುವೆ? 50 ಆಯ್ತಲ್ಲಮ್ಮ. ನಿಧಾನಿಸು ನಿಧಾನಿಸು. ನಿಧಾನಕ್ಕೆ ತಗೊಂಬಂದಮ್ಮ. ಆಸೆ ಎಂಬ ಬಿಸಿಲ ಕುದುರೆ ಏಕೆ ಏರುವೆ? ಅಲ್ಲಮ್ಮ, ಬೈಕ್ ಏರ್ಕೊಂಡು ಓಡಿಸ್ಕೊಂಡು ಹೋಗ್ತಾ ಇನ್ನೇನು ತಳ್ಕೊಂಡು ಹೋಗಕ್ಕಾಗತ್ತಾ? ಮರಳು ಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ? ಅದಕ್ಕೆ ಆಫ್ ರೋಡ್ ಬೈಕ್ ತಗೊಂಡಿರೋದು. ಅವನ ನಿಯಮ ಮೀರಿ ಇಲ್ಲಿ ಏನು ಆಗದು. ಏನು ಕೋಪನೇ ಬರ್ತಾನಮ್ಮ ನಿಂಗೆ? ನಾವು ನೆನೆಸಿದಂತೆ ಬಾಳಲಿ ನಡೆಯದು. ವಿಷಾದವಾಗಲಿ
ವಿನೋದವಾಗಲಿ, ಅದೇನೇ ಆಗಲಿ. ಅವನೇ ಕಾರಣ. ಗೊತ್ತಿತ್ತು ನನಗೆ, ಹಾಡೆಲ್ಲ ಕೇಳಿದ್ದೀನಂತ. ಅಮ್ಮ, ಇನ್ನೊಂದು ಪ್ಯಾಂಟ್ ತಗೋಬೇಕಮ್ಮ. 15,000 ತಗೊಳ್ಳಮ್ಮ ಪ್ಲೀಸ್. ಒಂದು ಬ್ಲೌಸ್ ತಗೋಬೇಕಮ್ಮ, ಚಳಿಗೆ ಇಷ್ಟುದ್ದ ಬರುತ್ತೆ. 5,000. ಒಂದು ಬೂಟ್ ತಗೋಬೇಕಮ್ಮ, ಬೂಟು ರೈಡಿಂಗ್ ಬೂಟು. ಒಂದು ಬಾಕ್ಸ್ ಹಾಕ್ಸ್ಬೇಕಮ್ಮ ಇಂದ ಲಗೇಜ್ಗೆ. ಆಯ್ತು. ಏನಮ್ಮ ಇಲ್ಲಿ ಏನಮ್ಮ ಬಿಲ್ದಲ್ಲಿ ಕುತ್ಕೊಂಡಿದ್ಯಾ? ಮತ್ತೆ ಅಲ್ಲಿಗೆ ಏನಮ್ಮ ಅಡ್ಗೆ ಏನಾದ್ರು ಮಾಡ್ತೀಯಾ ಅಥವಾ? ನೀವು ಅಡುಗೆ ಮಾಡಿದಾಗ ಗೊತ್ತಾಯ್ತು ಬಿಡು. ಉಪ್ಪು ಹುಳಿ ಖಾರ ಯಾವುದನ್ನು ಹೆಚ್ಚಾಗಿ ಹಾಕಬೇಡಿ. ಹಾಕ್ಬಾರ್ದಾ? ಸಾತ್ವಿಕ ಆಹಾರ ಮಾಡ್ಬೇಕು ನೀವು. ಹೌದಾ? ಸರಿ, ಒಗ್ಗರಣೆ ಏನಾದ್ರು ಹಾಕ್ಲಮ್ಮ? ಹಾಕ್ಬೋದು, ಎಣ್ಣೆ ಕಮ್ಮಿ ಇರಲಿ. ಕಮ್ಮಿ ಅಮ್ಮ, ಒಂದೇ ಮೆಣಸಿನ್ಕಾಯಿ ಹಾಕ್ತೀನಮ್ಮ. ಬೇಡ. ದೇಹದಲ್ಲಿ ಉದ್ವೇಗ ತರಿಸುವ ಯಾವ ಪದಾರ್ಥಗಳನ್ನೂ ಸೇವನೆ ಮಾಡಬಾರ್ದು. ಅಲ್ಲಮ್ಮ, ಇಂಜಿನಿಯರಿಂಗ್ ಓಡೋದು ಆಹಾರ ಬೇಕಲ್ಲಮ್ಮ ಅದಕ್ಕೆ ಈ ವಯಸ್ಸಲ್ಲಿ. ಭಗವಂತ ನಮ್ಮಲ್ಲೇ ಇಂಧನ ಇಟ್ಟಿದ್ದಾನೆ, ಇಲ್ಲಮ್ಮ ಅದನ್ನ ಜಾಗೃತಗೊಳಿಸಿಕೊಳ್ಳಬೇಕು. ಏನ್ ಪೆಟ್ರೋಲ್ ಬಂಕ್ ಅದು? ಹೆಚ್ಚಾಗಿ ಅದೆಲ್ಲ ತಿಂದ್ರೆ ನಾವು ತುಂಬಾ ಬೇಗ ಶಿವನ ಪಾದ ಸೇರ್ತೀವಿ, ಮೋಕ್ಷ ದಕ್ಕೋದಿಲ್ಲ. ಅದೇನ್ ಸ್ಕ್ರಾಪ್ ಯಾರ್ಡ? ಇಲ್ಲಿರೋ ಜಂಕಲ್ಲಿ ಎತ್ಕೊಂಡು ಅಲ್ಲಿ ಹಾಕಕ್ಕೆ. ಉಪ್ಪು ಹುಳಿ ಖಾರ ಇಲ್ಲ, ಮೆಣಸಿನ್ಕಾಯಿ ಒಂದು ಹಾಕಲ್ಲ. ಓಕೆ, ಆಯ್ತಮ್ಮ, ಆಯ್ತು. ಏನಮ್ಮ ಎಲ್ಲಮ್ಮ? ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ. ನಾನು ಬೈಕ್ ರೈಡ್ ಹೋಗ್ತೀನಿ ಅನ್ನ ಇಲ್ವಲ್ಲ, ವಾಕಿಂಗ್ ಹೋಗ್ತೀನಿ ನಾನು ಇಲ್ವಲ್ಲ, ಯಾಕೆ ಹಿಂಗೆ ಕುತ್ಕೊಂಡ್ಬಿಟ್ಟಿದ್ದಾರೆ? ಏನೋ ಇದೆ ಇದು ಕಲೇಶು. ಅಮ್ಮ, ಏನು ವಿಷಯ? ಏನು ಅಂದರೆ ಮಂಜ ಹೇಳ್ದಮ್ಮ, ನಾನೇನು ಕೇಳಲಿಲ್ಲ. ಮಂಜ ಕಪಲ್ಸ್ ಟ್ರಿಪ್ ಅಂತ ಊಟಿಗೆ ಟಿಕೆಟ್ ಬುಕ್ ಮಾಡಿದ್ದಾನಮ್ಮ ನಮ್ಮಿಬ್ಬರಿಗೆ. ಕಾಗದದ ದೋಣಿಯಲ್ಲಿ ನಾಕೋರುವಂತ ಹೊತ್ತಾಯಿತೆ. ಪೇಪರ್ ಬೋಟಲ್ ನೀನು ಕೂತ್ಕೋತೀಯಮ್ಮ ಇವಾಗ? ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಒಳಕತೆ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದಿರೋ ನಿನ್ನ ಸುಮ್ಮನೆ ಬಂದಂತೆ. ಊರೆಲ್ಲ ಸುತ್ತಿ ನೋಡೋದಕ್ಕೆ ಅವಶ್ಯಕತೆನೇ ಇಲ್ಲ, ಮನೆಯಲ್ಲೇ ಕೂತು ಆತ್ಮಾವಲೋಕನ ಮಾಡ್ಕೋಬೇಕು. ನಮ್ಮಲ್ಲಿ ನಾವು ಕಂಡುಕೊಳ್ಳೋದಕ್ಕೆ ಸಾಕಷ್ಟು ವಿಷಯಗಳಿದೆ, ಅದನ್ನ ಕಂಡುಕೊಂಡ್ರೆ ಸಾಕಾಗಿದೆ. ಅದಕ್ಕೆ ಬ್ಲಡ್ ಟೆಸ್ಟ್ ಕೊಟ್ಟಿದ್ದೀನಿ, ರಿಪೋರ್ಟ್ ಎಲ್ಲ ಬಂದ್ಮೇಲೆ ಗೊತ್ತಾಗುತ್ತೆ. ಏನಕ್ಕೆ ಅಂದರೆ ಇನ್ವೆಸ್ಟಿಗೇಷನಲ್ಲಿ ಸರಿ ಲಾಭ ಬಂದಿತ್ತು, ಅದರಿಂದ ದುಡ್ಡು ತೆಗೆದ್ಬಿಟ್ಟು ಸ್ವಲ್ಪ ಅವನಿಗೆ ಟಿಕೆಟ್ಗೆ ಹಾಕ್ಬಿಟ್ಟು ಇನ್ನು ಸ್ವಲ್ಪ ಶಾಪಿಂಗ್ ಇಟ್ಟಿದ್ದೀನಿ ನಿನಗೆ ಸೀರೆ ಕೊಡ್ಸೋಕ್ಕೆ. ಮೂಢ, ಬಣ್ಣ ಬಣ್ಣದ ಕಾಗದದ ಮೇಲೆ ನನಗೆ ಇನ್ನೂ ವ್ಯಾಮೋಹ ಇದೆ ಅಂತ ನಿಮ್ಗೆ ತಪ್ಪು ತಿಳುವಳಿಕೆ ಅಷ್ಟೇ. ದುಡ್ಡು ಆ ಪೇಪರ್ ಅನ್ನ, ಆ ಕಾಗದನ್ನ ನೀವು ಗಾಳಿನಲ್ಲಿ ತೂರ್ ಬಿಟ್ಟುಬಿಡಿ, ನನಗೇನು ಅನ್ಸೋದಿಲ್ಲ. ಮನುಷ್ಯ ಬದುಕೋದಿಕ್ಕೆ ಏನ್ ಬೇಕು? ಭಗವಂತನ ಧ್ಯಾನ ಮಾಡಕ್ಕೆ ಶಕ್ತಿ ಬೇಕು, ಅದಕ್ಕೆ 2 ಹೊತ್ತು ಊಟ, 3 ಹಿಡಿ ಅನ್ನ. ಭಗವಂತನ ಧ್ಯಾನ ಮಾಡ್ತಾ ಮಾಡ್ತಾ ಒಂದಿಷ್ಟಗಳ ಜಾಗದಲ್ಲಿ ಮಲಗಿದ್ರೆ ಸಾಕು, ಜೀವನ ಸಾರ್ಥಕ ಆಗುತ್ತೆ. ಇಷ್ಟೇ ನನಗೆ ಬೇಕಾಗಿರೋದೀಗ. ದಯಮಾಡಿ ನನ್ನ ಸಂಸಾರದ ಬಂಧನದಿಂದ ಮುಕ್ತಿಗೊಳಿಸಿ. ಸಂಸಾರದಿಂದ ಮುಕ್ತಿ? ಒಳ್ಳೆ ಕತೆ. ಬೇಡ ಭಗವಂತ, ಈ ಬಂಧನಗಳು ಅನುಬಂಧನಗಳು ಬೇಡ, ಸಂಬಂಧಗಳು ಬೇಡ. ಓಮ ಹೆಂಗಾಗೋಯ್ತಲ್ಲ. ಏನಪ್ಪ ಮಾಡೋದು? ಸಂಸಾರದಿಂದ ಮುಕ್ತಿ ಅಂತ ಇದ್ದಾಳೆ, ಆಮೇಲೆ ನಾಳೆಯಿಂದ ನಾನೇ ಅಡುಗೆ ಮಾಡ್ಕೋಬೇಕಾಗ್ತದೆ.
ಯಾಕೆ ವರ್ಕೌಟ್ ಆಗ್ತಾ ಇಲ್ವಲ್ಲ? ಹೆಂಗಾದ್ರೂ ಭಂಗ ಮಾಡ್ಬೇಕಲ್ಲ ಇದನ್ನ. ಏನು ಮಾಡಲಿ? ಸರೋಜಾ, ಬಚ್ಚಲಲ್ಲಿ ಒಂದು ಕೂದೋದು ಬಾಕಿಮ್ಮ. ಹಲೋ ಸರೋಜ ಅವರೇ, ಏನಿ ಸರೋಜ ಅವರೇ, ಒಂದು ವಾರದಿಂದ ಮನೆಗೆ ಬಂದಿಲ್ಲ ನೀವು? ಯಾಕ ನಿಮ್ಮ ಫ್ರೆಂಡ್ ಹಿಂಗೆ ಆಗಿದ್ದಾರೆ, ಬಂದು ಒಂದು ಸಲ ವಿಚಾರಿಸ್ಕೊಡೋದಿಲ್ವ ನೀವು? ಬರೀ ಶಾಪಿಂಗು ಸುತ್ತಕ್ಕೆ ಬೇಕಾ ಇವರು? ಬೇರೆ ಏನಕ್ಕೆ ಬೇಕಲ್ವಾ? ಏನಾಗಿದೆ ಅಂತ ಕೇಳೋದು ಬೇಡ ನೀವು? ಹಾಂ ಏಮ್ಮ, ಏನು ಹಿಂಗೆ ಕೂತ್ಕೊಂಡಿದ್ದೀನಿ ನೀನು? ಒಳ್ಳೆ ನಿನ್ನ ಫ್ರೆಂಡ್ ಇಷ್ಟೊಂದು ಬೈತಾ ಇದ್ದೀನಿ, ನಿನ್ನ ಬೆಸ್ಟ್ ಫ್ರೆಂಡ್ಗೆ ಸ್ವಲ್ಪನೂ ಮಾತಾಡ್ತಿಲ್ವ ನೀನು? ಹಿಂಗೆಲ್ಲ ಆದರೆ ಆಗಲ್ಲ, ಸಂಸಾರ ಬಿಡು ಅಂತಾರೆ. ಒಳ್ಳೆ ಕತೆ ನೀನು. ನಂಗೆ ಮೊದಲಿನ ಥರನೇ ಇರ್ಬೇಕು ನೀನು. ಹಿಂಗೆಲ್ಲ ಕೂತ್ಕೊಳ್ಳೋ. ನಾನು ಅವತ್ತು ಹೋಗಿ ಆಶ್ರಮದಲ್ಲಿ ಏನು ಮಾಡ್ದೆ ಅಂತ ಕೇಳಿ ದುಡ್ಡು ವಾಪಸ್ ಇಸ್ಕೊಂಡ್ಬಂದ್ಬಿಡ್ತೀನಿ. ಆಶ್ರಮಕ್ಕೆಲ್ಲ ಹೋಗೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾನು ಆಶ್ರಮಕ್ಕೆ ಹೋಗೇ ಇಲ್ವಲ್ಲ. ಎಲ್ಲೋಗಿದೆ ಮತ್ತೆ? ಮಂಜನ್ ಜೊತೆ ಹೋಗಿ ಆಶ್ರಮದವ್ರ ಹತ್ರ ನಾನು ಇವಾಗ ಕೋರ್ಸಿಗೆ ಬರಕ್ಕಾಗಲ್ಲ, ದುಡ್ಡು ವಾಪಸ್ ಕೊಡಿ ಅಂತ ಕೇಳಿ ಆ ದುಡ್ಡು ತಗೊಂಡು ನಾನು ಸರೋಜ ಇಬ್ರು ಊಟಿಗೆ ಹೋದ್ವಿ. ಊಟಿಗೆ ಹೋಗಿದ್ರೆ ಕರೆಕ್ಟ್. ಇವಾಗ ಗೊತ್ತಾಯ್ತಾ, ಜೀವನದಲ್ಲಿ ಉಪ್ಪು, ಹುಳಿ, ಖಾರ, ಸಂಡಿಗೆ, ಕಹಿ, ಕರುಮ್ ಎಲ್ಲ ಇರ್ಬೇಕು. ಉಜ್ಜೋ ಬಟ್ಟೆ ತರ ಇದ್ರೆ ಮಜಾ ಇರೋದಿಲ್ಲ. ಅದನ್ನ ನೀವೇ ಇವಾಗ ಒಪ್ಕೊಂಡಿದ್ದೀರಾ. ನಾನ್ ಈ ತರ ಇದ್ರೆ ನೀವ್ ಈ ತರ ಸಂಸಾರ ಮಾಡಕ್ ಆಗಲ್ಲ ಅಂತ ಗೊತ್ತಾಯ್ತಲ್ವಾ? ಬೈಯಿ ಪರವಾಗಿಲ್ಲ, ಒಂದೆರಡು ಕಡಿಮೆ ಬೈ. ಕಡಿಮೆ ನನಗೆ ಎಷ್ಟು ಬೇಕೋ ಅಷ್ಟು ಬೈತೀನಿ, ಅರ್ಗಿಸ್ಕೊಳ್ಳಿ. ಇನ್ವೆಸ್ಟಿಗೇಷನ್ ದುಡ್ಡು ತೆಗ್ದಿದ್ದೀರಾ ನೀವು? ಮರ್ಯಾದೆಯಾಗಿ ಆ ದುಡ್ಡನ್ನ ವಾಪಸ್ ಇನ್ವೆಸ್ಟಿಗೇಷನ್ ಹಾಕಿ. ಆ ದುಡ್ಡು ನಂದು, ನಿಮ್ದಲ್ಲ. ಅರ್ಥ ಆಯ್ತಾ? ನಿಮ್ದಲ್ಲ, ನಂದೇ ಅದು ದುಡ್ಡು. ಸುಮ್ನೆ ಹಂಗೆಲ್ಲ ದುಂದು ವೆಚ್ಚ ಮಾಡೋದು, ಹಿಂಗಿಂಗ್ ಗಾಳಿ ಲಾರ್ಸೋದು ಅದೆಲ್ಲ ಮಾಡಬಾರ್ದು. ಆಮೇಲೆ ಬಳೆ ಒಲೆ ಸಾರ ಅದೆಲ್ಲ ಸರೋಜನ್ ಮನೇಲಿ ಇಟ್ಟು ಬಂದಿದ್ದೀನಿ. ನಾನು ಒಡವೆನ ಮಣ್ಣಗಾಗತ್ತ? ನನ್ ಬಗ್ಗೆ ನಿಮ್ಗೇನು ಗೊತ್ತಿಲ್ವೇನ್ರಿ? ಆತರ ಎಲ್ಲ ಮಾತಾಡ್ತಿರಲ್ಲ. ಆಶ್ರಮಕ್ಕೆ ಹೋಗು, ಶಾಂತವಾಗಿರೋದ್ ಕಲಿ ಅಂತೆ. ನಾನ್ ಹಂಗಿಲ್ದೇ ಇದ್ರೆ, ಹಿಂಗಿದ್ರೇನೆ ನನ್ ನರ ಒಡೆದೋಗೋದು. ನಂದು ಭಾವನೆಗಳನ್ನೆಲ್ಲ ಆಚೆ ತೋಡ್ತಾ ಇದ್ದೀನಿ ನಾನು. ಅರ್ಥ ಆಯ್ತಾ? ಕುತ್ಕೊಳ್ಳಿ ಇಲ್ಲಿ, ಇವ್ರಿಗೂ ಒಂದು ಮ್ಯಾಟ್ರ್ ಹೇಳ್ಬೇಕು ನಾನು. ದಿಸ್ ಇಸ್ ಕಾಲ್ಡ್ ಗುರುವಿಗೆ ತಿರುಮಂತ್ರ.